ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆಯ ಸಿ ಎ ಜ್ಞಾನಸ್ವಾಮಿ, ವೀಕ್ಷಕ ಕನ್ನಡ ನಿಮಿಷದಿಂದ. ವೀಕ್ಷಕರೇ, ಒಂದು ಮಹತ್ತರವಾದ ವಿಷಯ ಇವತ್ತು. ಯಾಕಂದರೆ ಸಮಸ್ತ ಕರ್ನಾಟಕದ ಹಿಂದೂ ಬಾಂಧವರಿಗೂ ಹಾಗೂ ಮುಸ್ಲಿಂ ಬಾಂಧವರಿಗೆ ಹೇಳೋದೇನಪ್ಪ ಅಂದರೆ, ಹಿಂದೂಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು, ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತು ಒಂದು ಮಹತ್ತರ ವಿಷಯ ಏನಪ್ಪ ಅಂದರೆ, ಈ ಕಾಂಗ್ರೆಸ್ನವರು ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ ಅಂತೇಳಿ ಕೆಲವರು ಏನು ಸುಮ್ಕೆ ಅವ್ರಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಇವತ್ತು ಬಿಟ್ಟಿ ಭಾಗ್ಯ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಿದೆ ಅನ್ನೋದಕ್ಕೆ ಈ ಬಿಟ್ಟಿ ಭಾಗ್ಯ ಕೊಟ್ಟಿದ್ದಾರೆ ಅನ್ನೋರು ಹೋಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಲಿ. ಹೋಗಿ ಯಾವ ಬಸ್ ಸ್ಟ್ಯಾಂಡು? ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲ, KSRTC ಬಸ್ ಸ್ಟ್ಯಾಂಡ್ ನೋಡಿ. ಇವತ್ತು ಕೆಲವರಿಗೆ ಕೆಲಸದ ಒತ್ತಡದಿಂದ ಮಕ್ಕಳುಗಳಿಗೆ ಹಬ್ಬಕ್ಕೆ ಬರದಂಥ ಪರಿಸ್ಥಿತಿ ಇರ್ತದೆ. ಕೆಲವು ಕುಟುಂಬದಲ್ಲಿ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಸ್ಥಿತಿ ಇರೋದಿಲ್ಲ ಅವರಿಗೆ ಬಸ್ ಚಾರ್ಜ್. ಇವತ್ತು 400-500 ಕಿಲೋಮೀಟರ್ ಮೈಲಿಗಟ್ಟಲೆ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರೆ. ತಮ್ಮ ಮಕ್ಕಳನ್ನು ನೋಡ್ಕೊಂಡು ಸಂತೋಷ ಪಡೋಂಥ ಪರಿಸ್ಥಿತಿ. ಯಾವುದೋ ಈ ಶಕ್ತಿ ಯೋಜನೆ ಇಲ್ಲಾಂದರೆ ಅವ್ರ ಕಣ್ಣೀರು ಇವತ್ತು ತುಂಬಿದಂಥ ಹಬ್ಬದಲ್ಲಿ ನಮ್ಮ ಮಕ್ಕಳಿಲ್ಲ, ಮನೆಯಲ್ಲಿ ಮಕ್ಕಳಿಲ್ಲ ಅಂಥೇಳಿ ಗೋಳಾಟ ಸ್ಟಾರ್ಟ್ ಆಗೋದು. ಅಂಥದ್ದು ತಾಯಿ ತನಗಿಷ್ಟವಾದ ಅಡುಗೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ತಗೊಂಡೋಗಿ ಕೊಟ್ಟು ಬರತಕ್ಕಂಥ ಪರಿಸ್ಥಿತಿ ಈ ಫ್ರೀ ಬಸ್ಸು ಮಾಡಿರೋದ್ರಿಂದ ಅವರಿಗೆ ಅನುಕೂಲ ಆಗಿದೆ. ಇಲ್ಲಾಂದರೆ ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ನಿಜವಾಗೂ ಅವ್ರ ಮಕ್ಕಳು ನೋಡೋಕೆ ಹೋಗೋಕ್ಕಾಗ್ತಿತ್ತ? ಇವತ್ತು ಈ ಫ್ರೀ ಬಸ್ಸಿನಿಂದ ಇಷ್ಟು ಅನುಕೂಲ ಇದೆ. ಏನು ಸುಮ್ಕೆ ಬಿಟ್ಟಿ ಭಾಗ್ಯ ಅಂದರೆ ಅದು ನಮ್ಮ ದುಡ್ಡೇನೆ, ಅದು ನಮ್ಮದೇ ಅಮೌಂಟು, ನಮ್ಮ ದುಡ್ಡೇನವರು ನಮಗೆ ಸಮರ್ಪಕವಾಗಿ ವಿನಿಯೋಗ ಮಾಡ್ತಿದ್ದಾರೆ. ಇದು ಕೆಲವರು ತಲೆಯಲ್ಲಿ ಹೋಗ್ತಾ ಇಲ್ಲ. ಏನೋ ಅವ್ರ ಬಾಯಿ ಬಂದದ್ದನ್ನು ಮನಸ್ಸಿಗೆ ತಿಳಿದಂಗೆ ಮಾತಾಡ್ತಾರೆ. ಹೋಗಲಿ, ಉದಾಹರಣೆಗೆ ಇವತ್ತು ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಇಡೀ ದೇಶದಲ್ಲಿನೇ ಒಂದು ರಾಜ್ಯದಲ್ಲಿ ಆದ್ರೂ ಹೋಗಲಿ ಬಸ್ಸು ಅರ್ಧನಾದರೂ ಮಾಡಿದಾರ ಬಸ್ ಚಾರ್ಜು? ಇಲ್ಲ. ಯಾಕೆ ಮಾಡ್ಬೋದಾಗಿತ್ತು? ಮಾಡೋಕ್ಕೆ ಅವಕಾಶ ಇತ್ತಲ್ಲ. BJP ಸರ್ಕಾರ ಇರ್ತಕ್ಕಂಥ ರಾಜ್ಯಗಳು ಎಷ್ಟಿಲ್ಲ, ಅಲ್ಲಿ ಯಾಕೆ ಈ ಯೋಜನೆ ಜಾರಿ ತಂದಿಲ್ಲ? ಈಗ ಹೇಳ್ತಾರೆ ಕರ್ನಾಟಕ ದಿವಾಳಿ ಆಗೋಗ್ಬಿಟ್ಟಿದೆ ಈ ಬಿಟ್ಟಿ ಭಾಗ್ಯಗಳು ಮಾಡಿಬಿಟ್ಟು ಅಂತ. ಕರ್ನಾಟಕವನ್ನು ಯಾವ ಮಾರ್ವಾಡಿ ಅಂಗಡಿಯಲ್ಲಿ ಒಡವೆ ಅಡೆ ಇಟ್ಟಂಗೆ ಇಟ್ಟಿದ್ದಾರ? ಯಾರಾದರೂ ಬಿಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರಾ ಇವ್ರು ಅಡೆ ಇಟ್ಬಿಡ್ತಾರೆ ಅಂತೇಳಿ? ಇಲ್ಲ ಕರ್ನಾಟಕನ ಯಾರಿಗಾನ ಮಾರಾಟ ಮಾಡಿದಾರಾ? ಉದಾಹರಣೆಗಳು ತೋರಿಸ್ಲಿ. ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಮೋದಿದ ಗ್ಯಾರಂಟಿ ಎಲ್ಲಿ ಇದೆ? ಒಂದೆರಡು ಉದಾಹರಣೆ ಕೊಡಲಿ. ಮೋದಿ ಗ್ಯಾರಂಟಿ ಏನು ಅಂತೇಳಿ. ದೇಶಕ್ಕೆ ಮೋದಿ ಬೇಕು ಅಂತ ಹೇಳ್ತಾರಲ್ಲ, ಈ ಹಿಂದೆ ಇದ್ದವರೆಲ್ಲ ದೇಶವನ್ನೆಲ್ಲ ನಾಶ ಮಾಡೋಗ್ಬಿಟ್ಟಿದಾರ ಏನೇನಿಲ್ದಂಗೆ. ಈ ಜಮೀನುಗಳಲ್ಲಿ ಹೆಂಗೆ ಬೆಳೆ ಎಲ್ಲ ಕೊಯ್ದುಬಿಟ್ಟು ಬರೀ ಬಂಜರು ಭೂಮಿ ಬಿಡ್ತಾರಲ್ಲ, ಹಂಗೆ ಅವರು ಕೂಡ ಬೇಕಾದಷ್ಟು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರೇನು ಈ ದೇಶದ ಜನಗಳಿಗೆ ನಿರ್ಣಯ ಮಾಡಿಲ್ಲ. ಬಲಿಷ್ಠ ಭಾರತ ಇದು ಯಾವತ್ತೂ ಆಗೋಗಿದೆ. ಅವರು ಮಾಡಿ ಬಿಟ್ಟದ್ದನ್ನು ಅದಕ್ಕೆ ಇವರು ಪೇಂಟ್ ಹೊಡಿತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲಿ ಇವ್ರದ್ದು ಒಂದೇ ಮಂತ್ರ ಏನಪ್ಪ ಅಂದರೆ, ಒಂದು ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥದ್ದು, ಎರಡನೇದು ಜಾತಿಗೆ ಕಿಚ್ಚು ಹಚ್ಚತಕ್ಕಂಥದ್ದು. ಇದು ನಿಜಕ್ಕೂ ದೇಶ ಶಾಂತಿಯಿಂದ ಇರೋಕ್ಕೆ ಸಾಧ್ಯ ಆಯ್ತಾ? ಇದನ್ನು ದೇಶದ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಜನರುಗಳು ಭಾಳ ಯೋಚನೆ ಮಾಡಬೇಕು. ಸುಮ್ಕೆ ನಾವು ಏನೇನೋ ಮಾತಾಡೋದಲ್ಲ. ಇವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ, ಅವತ್ತು ಮಹಾತ್ಮ ಗಾಂಧಿ ಹೇಳಿದ್ರು ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲರೂ ಒಂದೇ ಭಾರತ ಮಂದಿರ ಅಂತ. ಅವತ್ತೇ ಯಾಕೆ ವಿರೋಧ ಮಾಡಲಿಲ್ಲ? ಹಿಂದೂಗಳಿಗೆ ಮಾತ್ರ ಒಂದೇ ಭಾರತ ಮಂದಿರ ಇರಲಿ,
ಮುಸ್ಲಿಂ ಕ್ರೈಸ್ತರಿಗೆ ಬೇಡ ಅಂತ ಅವತ್ತೇ ಯಾಕೆ ವಿರೋಧ ಮಾಡಲಿಲ್ಲ ಇವರು? ಅವತ್ತಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕೆ ಇದ್ರು. ಇವತ್ತು ಏನು ಮಾತೆತ್ತಿರ ದಿನ ಬೆಳಿಗ್ಗೆ ಆದರೆ ಇದೇ ಕಿಚ್ಚಿನ ಮಾತುಗಳು. ಪಾಕಿಸ್ತಾನ ಆಗ್ತಿದೆ, ಅವ್ರ ಮನೆ ಪಾಕಿಸ್ತಾನ ಆಗ್ತಿದೆ, ಇವ್ರ ಮನೆ ಪಾಕಿಸ್ತಾನ ಆಗ್ತಿದೆ. ಈ ಹೀನವಾದ ಮಾತುಗಳು ಮಾತಾಡಲಿಕ್ಕೆ ಇವ್ರ ಬಾಯಲ್ಲಿ ಹೇಗಾದರೂ ಬರ್ತದೆ. ದೇಶದಲ್ಲಿ ಎಲ್ಲ ಸಮುದಾಯದವರನ್ನು ಬಹಳ ಬಲಾಢ್ಯವಾಗಿ ಭದ್ರವಾಗಿ ಇಲ್ಲಿ ನೆಲೆ ಊರಿಬಿಟ್ಟಿದ್ದಾರೆ. ಅವರನ್ನು ನೀವು ಇಲ್ಲಿಂದ ಖಾಲಿ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತಾ? ಈ ಮಾತುಗಳನ್ನು ಆಡೋಕ್ಕಾದ್ರೂ ಯಾಕೆ ಬರುತ್ತೆ ನಿಮಗೆ? ನೀವು ಗೆಲ್ಲಿ ಈ ದೇಶ ಇನ್ನು 100 ವರ್ಷ ಆಳ ಅಂತ ನಿಮಗೆ ಅವಕಾಶ ಇದ್ದರೆ ಆಳ್ರಿ. ಅದನ್ನು ಬಿಟ್ಟು ನಾವು ಸಂವಿಧಾನ ಚೇಂಜ್ ಮಾಡ್ತೀವಿ, ನಮ್ಮದು ಹಿಂದೂ ರಾಷ್ಟ್ರ ಆಗಬೇಕು. ಹಿಂದೂ ರಾಷ್ಟ್ರ ಯಾವತ್ತು ಆಗಬೇಕಾಗಿತ್ತು ಅವತ್ತೇ ಮಾಡ್ಬೋದಿತ್ತಲ್ಲ. ಬಟ್ ಹಿಡಿಬೇಕು ಇದು ಹಿಂದೂ ರಾಷ್ಟ್ರ ಮಾಡಿರಿ ಅಂತೇಳಿ. ಭಾರತ ಮಾಡಬೇಕಾದ್ರೆ ಯಾಕೆ ಸುಮ್ಕಿದ್ರಿ ನೀವು? ಈಗ ಅದೇನು ಹೇಳ್ತಾರಲ್ಲ, ರೈಲೊಮ್ಮೆ ಟಿಕೆಟ್ ತೊಗೊಂಡ್ರು ಅನ್ನಂಗೆ. ಈಗ ಬರೇ ಇವ್ರನ್ನ ನೆನೆಸೋದು ಬರೀ ಆ ಮಂತ್ರಿ ಮನೆಯಲ್ಲಿ ಆಗಾಗ್ತೈತೆ, ಈ ಮಂತ್ರಿ ಮನೆಯಲ್ಲಿ ಹೀಗಾಗ್ತಾಯಿದೆ ಅಂತೇಳಿ. ನೋಡಿ, ದೇಶ ಶಾಂತಿಯುತವಾಗಿರಬೇಕಂದ್ರೆ ಎಲ್ಲ ಜನಾಂಗದವರು ಸಮಬಾಳ್ವೆಯಿಂದ ಜೀವನ ಮಾಡಿದ್ರೆ ಮಾತ್ರ ಆಗುತ್ತೆ. ಅದೇ ಬಿಟ್ಟು ಮಾತೆತ್ತಿದ್ರೆ ಬಿಟ್ಟಿ ಬಗ್ಗೆ ಕೊಟ್ಟಿದ್ದಾರೆ, ಕರ್ನಾಟಕ ಹಾಳಾಗ್ತದೆ. ಮತ್ತು ಇವತ್ತು ಬಸ್ಗಳಲ್ಲಿ ಕಿಕ್ಕಿರಿದು ಜನ ಹೋಗ್ತಾ ಇದ್ದಾರಲ್ಲ, ಯಾಕೆ ಹೋಗ್ತಾ ಇದ್ದಾರೆ? ಖಾಲಿ ಬಸ್ ಹೊರಡ್ಬೇಕಾಗಿತ್ತು. ಇಲ್ಲ, ನಾವು ಆ ಬಸ್ಗಳಲ್ಲಿ ಬಿಟ್ಟಿ ಬಗ್ಗೆ ನಮಗೆ ಬೇಡ ಅಂತ ಯಾಕೆ ಕೇಳ್ತಾ ಇಲ್ಲ? ಇದು ಬೇಕಾಗಿರೋದು ಕಡು ಬಡವತನಕ್ಕೆ ಭಾಳ ಒಂದು ಅನುಕೂಲ ಆಗಿದೆ. ಇವತ್ತು ಹಬ್ಬ ಮಾಡಬೇಕಾದ್ರೂ 2-3 ತಿಂಗಳದು 2,000 ಅಮೌಂಟ್ ಇಟ್ಕೊಂಡ್ಬಿಟ್ಟು ಹಬ್ಬ ಸಂತೋಷ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ನಮಗೆ ಸಿಕ್ಕಿಲ್ಲ ಅಂತ ಮೂತಿ ತಿರುತ್ತಿರಲ್ಲ, ಅಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿರಬೇಕು. ಸರಿಯಾದ ರೀತಿಯಲ್ಲಿ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಬ್ಯಾಂಕ್ ಅಕೌಂಟು ಸರಿಯಾಗಿ ಟ್ಯಾಲಿ ಆದರೆ ತನ್ನಷ್ಟಕ್ಕೆ ತಾನೇ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ. ಅದು ಬಿಟ್ಟು ಯಾರನ್ನೂ ದೂರದಲ್ಲ ಇದು. ಕುಣಿಲಾರ್ದಳು ನೆಲ ಡೊಂಕು ಅಂತ ಹೇಳಿದ್ಲಂತೆ. ಆ ರೀತಿ ಮಾಡಬೇಡಿ. ಯಾಕಂದರೆ ಇವತ್ತಿದು ಕೊಡು ಬಡತನದವರಿಗೆ ಎಷ್ಟು ಒಂದು ರಕ್ಷೆ ಆಗಿದೆ. ಇದು ಏನು ಕೊಡ್ತಾ ಇದ್ದಾರೆ ಇವತ್ತು? 2,000 ರೂಪಾಯಿ ಮತ್ತು ಬಸ್ ಫ್ರೀ. ನೋಡಿ, ಇವತ್ತು ದೂರಗಳಿಗೆ ಕೆಲವು ಮಕ್ಕಳುಗಳಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ರಜಾ ಕೊಡಲ್ಲ ಅಂದರೆ ಇವತ್ತು ತಂದೆ ಹೋಗೋಕ್ಕಾಗಿಲ್ಲ ಅಂದ್ರೂ ದುಪ್ಪಟ್ಟು ಚಾರ್ಜ್ ಕೊಟ್ಟು ತಾಯಿ ಹೋಗ್ಲಿಕ್ಕಂತ ಅವಕಾಶ ಇದೆಯಾ? ಅಷ್ಟು ಅಮೌಂಟು ಅವ್ರ ಕೈಲಿ ಕೊಟ್ಟು ಚಾರ್ಜ್ ಕೊಟ್ಟು ಹೋಗೋಕ್ಕಾಗ್ತದ? ಇದನ್ನು ಯಾಕೆ ನೀವು ನಿಂದಿಸ್ತಾರ? ಬಿಟ್ಟಿ ಭಾಗ್ಯ ಅಂತ. ಅಪ್ಪನಿಂದ ಕಿತ್ತು ಅಮ್ಮನಿಗೆ ಕೊಡ್ತಾ, ಅಮ್ಮನಿಂದ ಕಿತ್ತು ಅಪ್ಪನಿಗೆ. ಮತ್ತು ಎಲ್ಲರೂ ಮಾಡೋದು ಅದೇನೆ. ಯಾರೂ ಈಗ BJP ಏನೋ ಅವ್ರು ಈ ಜೋಬಿಂದ ತೆಗೆದ್ಬಿಟ್ರು, ಕೊಡಿ ನಮ್ಮ ದುಡ್ಡು ನಮ್ಮ ಅಮೌಂಟು ಅಂತ ಕೊಡೋದಲ್ಲ ಯಾರೂ. ಎಲ್ಲ ಜನಗಳ ದುಡ್ಡನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಈ ಸರ್ಕಾರ ನಡೆಸ್ತಿರೋದು ಜನಗಳ ದುಡ್ಡಿಂದನೇ. ಯಾರೂ ಅವರ ಪಿತ್ರಾರ್ಜಿತ ಸ್ವಯಾರ್ಜಿತ ಆಸ್ತಿಯನ್ನು ಮಾರಿ ಸರ್ಕಾರಕ್ಕೆ ಅಮೌಂಟ್ ಹಾಕಿ ಯಾರು ಸರ್ಕಾರ ನಡೆಸ್ತಾ ಇಲ್ಲ. ಇದನ್ನು ಜನತೆ ಭಾಳ ಆಲೋಚನೆ ಮಾಡಿ. ಯಾರನ್ನಾದರೂ ನಿಂದಿಸಬೇಕಾದ್ರೆ ಯೋಚನೆ ಮಾಡಿ. ಇವತ್ತು ಬಿಟ್ಟಿ ಅಂತೆಲ್ಲ ಬಿಟ್ಟಿನೇ. ಮತ್ತೆ ಅದು ನಮ್ಮ ಅಮೌಂಟನ್ನೇ ನಮಗೆ ಕೊಡ್ತಾ ಇದ್ದಾರೆ, ಸಮರ್ಪಕವಾಗಿ ಕೊಡ್ತಾ ಇದ್ದಾರೆ. ಇನ್ನೇನು ಬೇಕು ನಿಮಗೆ? ನಿಮ್ಮ ದುಡ್ಡನ್ನೇ ನಿಮಗೆ ಕೊಡ್ತಾ ಇದ್ದಾರೆ, ಅವರೇನು ತೊಗೊಂತ ಇಲ್ವಲ್ಲ. ಇದನ್ನು ಭಾಳ ಆಲೋಚನೆ ಮಾಡಬೇಕಾಗಿದೆ ನೀವು. ಸುಮ್ಕೆ ನಮಗೆ ದೇಶಕ್ಕೆ ಒಬ್ಬ ಬೇಕು, ದೇಶಕ್ಕೆ ಏನು ಮಾಡಿದ್ದಾರೆ ಅಂತೇಳಿ ಪ್ರೂಫ್ ಕೊಡಬೇಕು. ಇವತ್ತು 5 ಗ್ಯಾರಂಟಿ ಪ್ರೂಫ್ ಕೊಟ್ಟಿದ್ದಾರೆ. ಇವರು ಪ್ರೂಫ್ ತೋರಿಸ್ತಿದಾರಲ್ಲ, 5 ಗ್ಯಾರಂಟಿ ಕೊಟ್ಟಿರೋದು ಜನ ಅನುಭವಿಸ್ತಿದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಯೋಜನೆಗಳನ್ನು ಯಾರು ಅನುಭವಿಸ್ತಿದ್ದೀರಾ? ಯಾರಿಗೆ ತಲುಪಿದೆ? ಅವರು 2 ಬಾರಿ ಈ ರಾಜ್ಯದ ಅಧಿಕಾರಿ ಹಿಡಿದ್ರಲ್ಲ, ಆವಾಗ ಈ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಏನು? ಅವರೇನಾದ್ರೂ ಒಂದು ಪುಕ್ಷಾಟಿ ಯೋಜನೆ ಜಾರಿ ಮಾಡಿದ್ರಾ? ಇಲ್ಲ. ಯಾಕೆ ಮಾಡಲಿಲ್ಲ? 3 ಜನ ಮುಖ್ಯಮಂತ್ರಿಗಳಾದರು 5 ವರ್ಷದ ಅವಧಿ ಒಳಗಡೆ. ಇದೇ ಅವ್ರು ಮಾಡಿದ್ದು ಯೋಜನೆ ಅಂದರೆ ತೋರಿಸ್ಕೊಟ್ರು. ನೋಡಿ, ಈ ಥರ ಸರ್ಕಾರ ಮಾಡಿದರೆ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳು ಬದಲಾವಣೆ ಆಗಿರಿ ಅಂತೇಳಿ. ಇಲ್ಲ ಅಂದರೆ
ಜೈಲು ಪಾಲಾಗ್ರಿ ಅಂತೇಳಿ. ಇದು ಮಾಡಿದ್ದವರು ಭಾಗ್ಯ, ಜೈಲು ಭಾಗ್ಯ. ಅದರಿಂದ ಇವರೇನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಯೋಜನೆಗಳು, ಇದು ಖಂಡಿತ ಕೆಲವು ಕುಟುಂಬಗಳಿಗಂತೂ ಇದು ಭಾಳ ರಕ್ಷಣೆ ಕೊಡ್ತಾ ಇದೆ. ಇದನ್ನು ಕೆಲವರು ಸಹಿಸಲಾರದವರು ನೋಡಿ, ಹಲವಾರು ಕಡೆ ಸಮೀಕ್ಷೆ ನಡೀತಾ ಇದೆ. ನಮಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಂತ 90 ಜನ ಸರ್ಕಾರದ ಬಗ್ಗೆ ಒಲವು ತೋರಿದರೆ 10 ಜನ ಸರ್ಕಾರದ ವಿರೋಧ ವ್ಯಕ್ತಪಡಿಸ್ತಾರೆ. ಅವರು ಯಾರು ಅಂತೇಳಿ ಪ್ರತಿಯೊಬ್ಬರು ಗೊತ್ತಾಗುತ್ತೆ, ವಿರೋಧ ಮಾಡೋರು ಯಾರು ಅಂತ. ಅದರಿಂದ ಈ ಬಾರಿ ನಿಜಕ್ಕೂ ಪ್ರತಿ ರಾಜ್ಯದಲ್ಲಿನೂ ದೇಶದಲ್ಲಿ ಕಾಂಗ್ರೆಸ್ ಬಂದರೆ ಈ ದೇಶ ನಿಜವಾಗೂ ಶಾಂತಿಯ ನೆಲೆಯಾಗುತ್ತೆ. ಶಾಂತಿಯಿಂದ ಪ್ರತಿ ಪ್ರಜೆನೂ ಜೀವನ ಮಾಡ್ತಾನೆ. ಅದರಿಂದ ಪ್ರತಿಯೊಬ್ಬರೂ ನಿಂದನೆ ಮಾಡ್ದಂಗೆ ಭಾಳ ಆಲೋಚನೆ ಮಾಡಿ ತಮ್ಮ ಮತವನ್ನು ಚಲಾಯಿಸೋಕ್ಕೆ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.